ನೋಡಿ, ಇದು ಒಂದು ಕಥೆ ಆದ್ರೆ ಈಗ ಯತ್ನಾಳ್ ಟೀಮ್ ವಿರುದ್ಧ ಈಗ BY ವಿಜೇಂದ್ರ ಆಪ್ತರು ಸಮರವನ್ನ ಸಾರ್ತಾ ಇದ್ದಾರೆ. ಟೆಂಪಲ್ ರನ್ ನಡೆಸ್ತಾ ಇರುವಂತ ಶಾಸಕರ ಪಡೆ ಇದು. ನಿನ್ನೆ ಕುರುಡುಮಲೆ ಇಂದು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ರಾತ್ರಿ ವಿಜೇಂದ್ರ ಟೀಮ್ ಮೈಸೂರಿಗೆ ಎಂಟ್ರಿ ಕೊಟ್ಟಿದೆ. ಮೈಸೂರಿನಲ್ಲಿ ಬಿಜೆಪಿ ಟೀಮ್ಗೆ ಭರ್ಜರಿ ಸ್ವಾಗತ ಕೂಡ ಸಿಕ್ಕಿದೆ. ಪಟಾಕಿ ಸಿಡಿಸಿ ಹಾರ ಹಾಕಿ ಕಾರ್ಯಕರ್ತರು ಸ್ವಾಗತಿಸಿದ್ದಾರೆ. ಯಾವ ರೀತಿಯಾಗಿ ಬಿಜೆಪಿಯ ಎರಡು ಬಣ ಆಗ್ಬಿಟ್ಟಿದೆ. ಒಂದು BY ವಿಜೇಂದ್ರ ಅವರ ವಿರುದ್ಧ ಈಗ ಸಂಘರ್ಷವನ್ನ ಸಾರ್ತಾ ಇರುವಂತ ರೆಬಲ್ಸ್ ನಾಯಕರು. ರೆಬಲ್ಸ್ ಟೀಮ್ ಎನ್ನುವಂಥದ್ದು ಈಗಾಗಲೇ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಅಣಿಯಾಗ್ತಾ ಇರುವಂಥದ್ದು. ವಕ್ಫ್ ವಿರುದ್ಧವಾಗಿ ಒಂದು ಹೋರಾಟ ನಡೆಸ್ತಾ ಇರುವಂಥದ್ದು. ಆದರೆ ಕೆಲವೊಂದು ಕಡೆ ಈ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಆದರೆ ಈಗ ಬಿಜೆಪಿ ಪಾಳ್ಯದಲ್ಲಿ ಒಗ್ಗಟ್ಟೇ ಇಲ್ಲ, ಎರಡು ಬಣ ಆಗ್ಬಿಟ್ಟಿದೆ. ಈಗ BY ವಿಜೇಂದ್ರ ಅವರ ಬಣ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಟೆಂಪಲ್ ರನ್ ಮಾಡ್ತಾ ಇದೆ. ದೇವರ ಆಶೀರ್ವಾದವನ್ನ ಪಡೆದುಕೊಂಡು ಮತ್ತೆ ಮುನ್ನುಗ್ಗುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು ನೀವು ಕೂಡ ಗಮನಿಸ್ತಾ ಇರ್ಬೋದು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇರ್ಬೋದು, ರೇಣುಕಾಚಾರ್ಯ ಇರ್ಬೋದು, ಇವರೆಲ್ಲರೂ ಕೂಡ ಒಂದ್ ಕಡೆ ಇದ್ರೆ, ಈಚೆ ಕಡೆಯಲ್ಲಿ ಜಾರಕಿಹೊಳಿ ಇರ್ಬೋದು ಅಥವಾ ಕುಮಾರ ಮಂಗರಪ್ಪ ಇರಬಹುದು, ಇನ್ನೊಂದು ಕಡೆಯಲ್ಲಿ ರೆಬಲ್ಸ್ ನಾಯಕರು, ಅದರಲ್ಲೂ ಕೂಡ ನೇತೃತ್ವವನ್ನ ಹೊತ್ತಿರುವಂತ ಯತ್ನಾಳ್ ಈಗ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ. ಯಾರಿಗೆ? ಆಡಳಿತ ಪಕ್ಷಕ್ಕಲ್ಲ, ಇಲ್ಲಿ ಬಿಜೆಪಿಯ ಪಕ್ಷದ ನಾಯಕರ ವಿರುದ್ಧವೇ ಈಗ ಕೆಂಡ ಕಾರ್ತಾ ಇರುವಂಥದ್ದು. ನೋಡಿ, ಈಗಾಗಲೇ ಯಾವ ರೀತಿಯಾಗಿ ಸಮರ ಸಾರರು ಸಜ್ಜಾಗಿದ್ದಾರೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ವಿ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಹಿಂದಿನಿಂದನೂ ಕೂಡ ಕೇಳ್ಕೊಂಡು ಬರ್ತಾ ಇರುವಂಥದ್ದು ಒಗ್ಗಟ್ಟಿನಲ್ಲಿ ಬಲವಿದೆ, ಆದರೆ ಬಿಜೆಪಿಯಲ್ಲಿ ಒಗ್ಗಟ್ಟೇ ಇಲ್ಲ. ಈ ಹೋರಾಟ ಎನ್ನುವಂಥದ್ದು ಎಲ್ಲಿ ಹೋಗಿ ಮುಟ್ಟುತ್ತೆ, ಹಾಗಾದ್ರೆ ಸಕ್ಸಸ್ ಆಗುತ್ತಾ ಎನ್ನುವಂಥ ಪ್ರಶ್ನೆ ಸದ್ಯ ಈಗ ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ? ಹಾಗಾದ್ರೆ ನಿಖೇಶ್, ನಿಜಕ್ಕೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತದೆ ಅಂತ ಹೇಳಿ ನಿಜಕ್ಕೂ ಕೂಡ ಆ ಕೇಂದ್ರದ ನಾಯಕರು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕಂದ್ರೆ ಅತ್ಯಂತ ಶಿಸ್ತಿನ ಪಕ್ಷ ಅಂತಂದ್ರೆ ಅದು ಬಿಜೆಪಿ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಕೂಡ BY ವಿಜೇಂದ್ರ ಅವರು ಯಾವಾಗ ರಾಜ್ಯಾಧ್ಯಕ್ಷರಾದ್ರು ಅದಾದ ಬಳಿಕ ಅಂತೂ ಒಂದು ಯತ್ನಾಳ್ ಟೀಮ್ ಪ್ರತಿನಿತ್ಯವೂ ಕೂಡ ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಇನ್ನು ಮುಂದುವರಿದ ಭಾಗವಾಗಿ ಈಗಾಗಲೇ ಏನು ವಕ್ಫ್ ವಿಚಾರವಾಗಿ ಈಗಾಗಲೇ ಯತ್ನಾಳ್ ಟೀಮ್ ಅವರು ಹಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ವಿಜೇಂದ್ರ ಅವರಿಗೆ ಟಕ್ಕರ್ ಕೊಡೋಕೆ ಮುಂದಾಗಿದ್ರು. ಈಗಾಗಲೇ ಏನು ಡಿಸೆಂಬರ್ 1ರಂದು ಕೂಡ ಇವರು ಬೆಳಗಾವಿಯಲ್ಲಿ ಒಂದು ಬೃಹತ್ ಸಮಾವೇಶ, ಅದರಲ್ಲೂ ಕೂಡ ಗಾಂಧಿ ಭವನದಲ್ಲಿ ಬೃಹತ್ ಸಮಾವೇಶ ಮಾಡೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇದರ ಸಂಪೂರ್ಣ ನೇತೃತ್ವವನ್ನ ಈಗಾಗಲೇ ರಮೇಶ್ ಜಾರಕಿಹೊಳಿ ವಹಿಸ್ಕೊತಾ ಇದ್ದಾರೆ. ಬಹುತೇಕ ಈ ಸಮಾವೇಶ ಮುಗಿದ ಬಳಿಕ ಅವರು ದೆಹಲಿಗೆ ಭೇಟಿ ನೀಡಿ ಹೈಕಮಾಂಡ್ ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಈಗಾಗಲೇ ಏನು ವಿಜೇಂದ್ರ ಅವರ ಬೆಂಬಲಿಗರು ಕೂಡ ಅವರ ಏನು ಮಾಜಿ ಶಾಸಕರ ಏನು ರೇಣುಕಾಚಾರ್ಯ ಏನಿದೆ ಅವರು ಕೂಡ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಎಲ್ಲೆಲ್ಲಿ ರೆಬಲ್ಸ್ ನಾಯಕರಿದ್ದಾರೆ ಅದರಲ್ಲೂ ಕೂಡ ಮೈಸೂರಲ್ಲಿ ಈಗಾಗಲೇ ಪ್ರತಾಪ್ ಸಿಂಗ್ ಅವರು ಕೂಡ ಏನು ರೆಬಲ್ಸ್ ನಾಯಕರ ತಂಡದಲ್ಲಿ ಕೂಡಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಇವತ್ತು ಮೈಸೂರಿಗೆ ಬಂದಿರುವಂತಹ ರೇಣುಕಾಚಾರ್ಯ ಟೀಮ್ ಅವರು ಕೂಡ ಇವತ್ತು ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡ್ತಾರೆ. ತದನಂತರದಲ್ಲಿ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇರ್ಬೋದು, ಸಬ್ಬಗಿ ಇರ್ಬೋದು, ಇನ್ನು ಹಲವು ಮಾಜಿ ಸಚಿವರೆಲ್ಲರೂ ಕೂಡ ಇವತ್ತು BY ವಿಜೇಂದ್ರ ಅವರನ್ನ ಬೆಂಬಲಿಸಿ ಇವತ್ತು ಜಂಟಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದಾರೆ. ಸೊ ಹೀಗಾಗಿ ಇವೆಲ್ಲವನ್ನು ನೋಡ್ತಾ ಹೋಗೋದಾದ್ರೆ ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಬಡ ಬಡಿದಾಟಗಳು ಜೋರಾಗ್ತಾ ಇದೆ. ಇದಕ್ಕೆ ಫುಲ್ ಸ್ಟಾಪ್ ಕೊಡೋದಕ್ಕೆ ಕೇಂದ್ರದ ನಾಯಕರು ಕೂಡ ಸದ್ಯಕ್ಕೆ ಮನಸ್ಸು ಮಾಡಿಲ್ಲ. ಇವತ್ತು ನಡೆಯುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಯಾವೆಲ್ಲ ಮಾತುಗಳು ಬರ್ತವೆ, ಜೊತೆಗೆ ಯತ್ನಾಳ್ ಟೀಮ್ ವಿರುದ್ಧ ಯಾವ ರೀತಿಯಾಗಿ ವಾಗ್ದಾಳಿ ನಡೆಸ್ತಾರೆ, ಜೊತೆಗೆ ಯತ್ನಾಳ್ ಟೀಮ್ ಕಡೆಯಿಂದ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳು ಬರ್ತವೆ, ಇದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಈಗಾಗಲೇ CM ತವರು ಜಿಲ್ಲೆ ಮೈಸೂರು ಇದು. ಸೊ ಹೀಗಾಗಿ ಇವತ್ತು ಮೈಸೂರಿನಲ್ಲೂ ಕೂಡ ಇವತ್ತು ಜಂಟಿ ಪತ್ರಿಕಾಗೋಷ್ಠಿ ಮಾಡೋ ಮೂಲಕವಾಗಿ ಯತ್ನಾಳ್ ಟೀಮ್ಗೆ ಟಕ್ಕರ್ ಕೊಡೋದಕ್ಕೆ ಕೂಡ ವಿಜೇಂದ್ರ ಅವರ ಬೆಂಬಲಿಗರು ಕೂಡ ನಿರ್ಧಾರ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಅವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತದನಂತರದಲ್ಲಿ ಖಾಸಗಿ ಹೋಟ್ಲಲ್ಲಿ ಒಂದು ಪತ್ರಿಕಾಗೋಷ್ಠಿ ಕೂಡ ಹಮ್ಮಿಕೊಂಡಿರುವಂತದ್ದು. ನಿಖೇಶ್, ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮಲ್ಲ ಮಾಹಿತಿಗೆ. ನಮಸ್ಕಾರ, ಮಾರ್ನಿಂಗ್ ರೌಂಡ್ಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ರಾಜ್ಯ ಬಿಜೆಪಿಯಲ್ಲಿ ಈಗ ಬಣ ರಾಜಕೀಯದ ಮೇಲಾಟ ಜೋರಾಗ್ತಾ ಇದೆ. ಅದು ಕೂಡ BY ವಿಜೇಂದ್ರ ಆಪ್ತರು ವರ್ಸಸ್ ರೆಬಲ್ಸ್ ಸಂಘರ್ಷ ಇದು. ಬೆಳಗಾವಿಯಲ್ಲೂ ಬಿಜೆಪಿ ರೆಬಲ್ಸ್ ಟೀಮ್ ರಣತಂತ್ರವನ್ನು ಹೆಣಿತಾ ಇದೆ. ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟಕ್ಕೆ ಈಗ ದೊಡ್ಡ ಮಟ್ಟದ ತಯಾರಿಯನ್ನ ನಡೆಸ್ತಾ ಇರುವಂಥದ್ದು ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ನಡೆಯುವಂತ ಹೋರಾಟ ಇದೆ. ಡಿಸೆಂಬರ್ 1ರಂದು ಬೆಳಗಾವಿ ಗಾಂಧಿ ಭವನದಲ್ಲಿ ದೊಡ್ಡ ಮಟ್ಟದ ಸಮಾವೇಶಕ್ಕೆ ಅಣಿಯಾಗ್ತಾ ಇದೆ. ಬೆಳಗಾವಿ ಸಮಾವೇಶ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ಕೂಡ ಕರೆಯಲಾಗಿದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆ ಇದು. ಈ ಸಭೆಯಲ್ಲಿ ಸಾಕಷ್ಟು ಮಹತ್ವ ವಿಚಾರಗಳನ್ನ ಕೂಡ ಚರ್ಚೆ ಕೂಡ ನಡೆಸಲಾಗಿರುವಂಥದ್ದು. ಈ ಸಭೆಯಲ್ಲಿ ಏನಾಯಿತು, ಹಾಗಾದ್ರೆ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು,
ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ನಡೆಸ್ತಾ ಇರುವಂತಹ ಬಿಜೆಪಿಯ ರೆಬಲ್ಸ್ ನಾಯಕರು ಇದರಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹೋರಾಟಕ್ಕೆ ಅಣಿಯಾಗ್ತಾ ಇದೆ. ಹಾಗಾದ್ರೆ ಬೆಳಗಾವಿ ಅನ್ನುವಂಥದ್ದು ಪ್ರಶ್ನೆ. ಈಗ ವಿರೋಧ ಪಕ್ಷ ಎನ್ನುವಂಥದ್ದು ಆಡಳಿತ ಪಕ್ಷವನ್ನ ಕಿವಿ ಹಿಂಡುವಂತ ಕೆಲಸ ಇರ್ಬೋದು, ಅವರೇನಾದರೂ ಸರ್ಕಾರದಲ್ಲಿ ಲೋಪದೋಷ ಇದ್ರೆ ಅದನ್ನ ಸರಿಪಡಿಸ್ಕೊಂಡು ಹೋಗುವಂತ ಒಂದು ಮಾರ್ಗದರ್ಶನವನ್ನ ನೀಡಬೇಕಾಗತ್ತೆ, ಅದರ ವಿರುದ್ಧ ಹೋರಾಟವನ್ನ ಮಾಡಬೇಕಾಗತ್ತೆ. ಆದ್ರೆ ಇಲ್ಲಿ ನಡೀತಾ ಇರುವಂಥದ್ದು ಈ ವಿರೋಧ ಪಕ್ಷದೊಳಗೆ ಇನ್ನೊಂದು ಟೀಮ್ ಈಗ ರೆಡಿ ಆಗಿರುವಂಥದ್ದು. ಅದು ಕೂಡ ಯಾರ ವಿರುದ್ಧ? ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವರ್ಸಸ್ ರೆಬಲ್ ಸಂಘರ್ಷ ಇನ್ನೂ ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ. ಬಿಜೆಪಿಯ ಚಿಹ್ನೆ ಕಮಲ, ಆದರೆ ಕಮಲ ಬೆಳೆಯುವಂಥದ್ದು ಕೇಸರಿ. ಈ ಕೆಸರನ್ನ ಈಗ ಮೈ ಮೇಲೆ ಮೆತ್ಕೊಳ್ತಾ ಇದ್ರೆ ಕೆಸರರ ಚಾಟ ಜೋರಾಗ್ತಾ ಇರುವಂಥದ್ದು ಬಿಜೆಪಿ ಪಾಳ್ಯದಲ್ಲಿ. ಇದು ಹಾಗಾದ್ರೆ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಕಾರ್ಯಕರ್ತರಲ್ಲಿ ಉದ್ಭವ ಆಗ್ತಾ ಇದೆ. ಇದೇ ಮುಂದುವರ್ಕೊಂಡು ಹೋದ್ರೆ ಬಿಜೆಪಿಗೆ ಕಂಟಕ ತಪ್ಪಿದ್ದಲ್ಲ. ನೋಡಿ, ಇದು ಒಂದು ಕಥೆ. ಆದ್ರೆ ಈಗ ಯತ್ನಾಳ್ ಟೀಮ್ ವಿರುದ್ಧ ಈಗ BY ವಿಜೇಂದ್ರ ಆಪ್ತರು ಸಮರವನ್ನ ಸಾರ್ತಾ ಇದ್ದಾರೆ. ಟೆಂಪಲ್ ರನ್ ನಡೆಸ್ತಾ ಇರುವಂತ ಶಾಸಕರ ಪಡೆ ಇದು. ನಿನ್ನೆ ಕುರುಡುಮಲೆ ಇಂದು ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ರಾತ್ರಿ ವಿಜೇಂದ್ರ ಟೀಮ್ ಮೈಸೂರಿಗೆ ಎಂಟ್ರಿ ಕೊಟ್ಟಿದೆ. ಮೈಸೂರಿನಲ್ಲಿ ಬಿಜೆಪಿ ಟೀಮ್ಗೆ ಭರ್ಜರಿ ಸ್ವಾಗತ ಕೂಡ ಸಿಕ್ಕಿದೆ. ಪಟಾಕಿ ಸಿಡಿಸಿ ಹಾರ ಹಾಕಿ ಕಾರ್ಯಕರ್ತರು ಸ್ವಾಗತಿಸಿದ್ದಾರೆ. ಯಾವ ರೀತಿಯಾಗಿ ಬಿಜೆಪಿಯ ಎರಡು ಬಣ ಆಗ್ಬಿಟ್ಟಿದೆ. ಒಂದು BY ವಿಜೇಂದ್ರ ಅವರ ವಿರುದ್ಧ ಈಗ ಸಂಘರ್ಷವನ್ನ ಸಾರ್ತಾ ಇರುವಂತ ರೆಬಲ್ಸ್ ನಾಯಕರು. ರೆಬಲ್ಸ್ ಟೀಮ್ ಎನ್ನುವಂಥದ್ದು ಈಗಾಗಲೇ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಅಣಿಯಾಗ್ತಾ ಇರುವಂಥದ್ದು. ವಕ್ಫ್ ವಿರುದ್ಧವಾಗಿ ಒಂದು ಹೋರಾಟ ನಡೆಸ್ತಾ ಇರುವಂಥ. ಆದರೆ ಕೆಲವೊಂದು ಕಡೆ ಈ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಆದರೆ ಈಗ ಬಿಜೆಪಿ ಪಾಳ್ಯದಲ್ಲಿ ಒಗ್ಗಟ್ಟೇ ಇಲ್ಲ, ಎರಡು ಬಣ ಆಗ್ಬಿಟ್ಟಿದೆ. ಈಗ BY ವಿಜೇಂದ್ರ ಅವರ ಬಣ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಟೆಂಪಲ್ ರನ್ ಮಾಡ್ತಾ ಇದೆ. ದೇವರ ಆಶೀರ್ವಾದವನ್ನ ಪಡೆದುಕೊಂಡು ಮತ್ತೆ ಮುನ್ನುಗ್ಗುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು ನೀವು ಕೂಡ ಗಮನಿಸ್ತಾ ಇರ್ಬೋದು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇರ್ಬೋದು, ರೇಣುಕಾಚಾರ್ಯ ಇರ್ಬೋದು, ಇವರೆಲ್ಲರೂ ಕೂಡ ಒಂದ್ ಕಡೆ ಇದ್ರೆ, ಈಚೆ ಕಡೆಯಲ್ಲಿ ಜಾರಕಿಹೊಳಿ ಇರ್ಬೋದು ಅಥವಾ ಕುಮಾರ್ ಬಂಗಾರಪ್ಪ ಇರ್ಬೋದು, ಇನ್ನೊಂದು ಕಡೆಯಲ್ಲಿ ರೆಬಲ್ಸ್ ನಾಯಕರು, ಅದರಲ್ಲೂ ಕೂಡ ನೇತೃತ್ವವನ್ನ ಹೊತ್ತಿರುವಂತ ಯತ್ನಾಳ್ ಈಗ ಟಕ್ಕರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ. ಯಾರಿಗೆ? ಆಡಳಿತ ಪಕ್ಷಕ್ಕಲ್ಲ, ಇಲ್ಲಿ ಬಿಜೆಪಿಯ ಪಕ್ಷದ ನಾಯಕರ ವಿರುದ್ಧವೇ ಈಗ ಕೆಂಡ ಕಾರ್ತಾ ಇರುವಂಥದ್ದು. ನೋಡಿ, ಈಗಾಗಲೇ ಯಾವ ರೀತಿಯಾಗಿ ಸಮರಸಾರರು ಸಜ್ಜಾಗಿದ್ದಾರೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ವಿ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಹಿಂದಿನಿಂದನೂ ಕೂಡ ಕೇಳ್ಕೊಂಡು ಬರ್ತಾ ಇರುವಂಥದ್ದು ಒಗ್ಗಟ್ಟಿನಲ್ಲಿ ಬಲವಿದೆ, ಆದರೆ ಬಿಜೆಪಿಯಲ್ಲಿ ಒಗ್ಗಟ್ಟೇ ಇಲ್ಲ. ಈ ಹೋರಾಟ ಎನ್ನುವಂಥದ್ದು ಎಲ್ಲಿ ಹೋಗಿ ಮುಟ್ಟುತ್ತೆ? ಹಾಗಾದ್ರೆ ಸಕ್ಸಸ್ ಆಗುತ್ತಾ ಎನ್ನುವಂಥ ಪ್ರಶ್ನೆ ಸದ್ಯ ಈಗ ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ? ಹಾಗಾದ್ರೆ ನಿಖೇಶ್, ನಿಜಕ್ಕೂ ಕೂಡ